ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಯ್ಲೆಟ್ ನಿರ್ಮಾಣದ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದ್ರ ಸೋಲಾರ್ ಪ್ಯಾನಲ್ ಅಳವಡಿಕೆಯಲ್ಲೂ ಅವ್ಯವಹಾರದ ಆರೋಪ ಕೇಳಿಬರ್ತಾ ಇದೆ. ಹಗರಣದ ಬಗ್ಗೆ ಮೌನಕ್ಕೆ ಶರಣಾಗಿದ್ದಾರೆ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಟಾಯ್ಲೆಟ್ ನಿರ್ಮಾಣದ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದ್ರ ಅಧಿಕಾರಿಗಳು. ಸೋಲಾರ್ ಪ್ಯಾನಲ್ ಅಳವಡಿಕೆಯಲ್ಲೂ ಅವ್ಯವಹಾರದ ಆರೋಪ ಕೇಳಬಂದಿತ್ತು. ಮತ್ತೊಂದ್ ಕಡೆ ಹಗರಣದ ಬಗ್ಗೆ ಮೌನಕ್ಕೆ ಶರಣಾಗಿದ್ರು ಬೀದರ್ನ ಜಿಲ್ಲಾಧಿಕಾರಿ. KKRDB ವಿಶೇಷ ಅನುದಾನ ದುರ್ಬಳಕೆ ಆದ್ರೂ ಕೂಡ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿದ್ರು. ಅಕ್ರಮದ ಬಗ್ಗೆ ದಾಖಲೆ ಸಮೇತ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ತಿಂಗಳ ಹಿಂದೆ ತನಿಖೆಗೆ ಆದೇಶವನ್ನ ಕೊಟ್ಟಿದ್ರು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು. ತನಿಖೆ ನಡೆಸುವಂತೆ ಜನವರಿ 26ರಂದೇ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನ ಕೊಟ್ಟಿದ್ರು. ತಿಂಗಳು ಕಳೆದ್ರೂ ಕೂಡ KRIDL ಅಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ DC ಶಿಲ್ಪಾ ಶರ್ಮಾ. KRIDL ಹಗರಣದ ತನಿಖಾ ವರದಿ ಬಗ್ಗೆ ಪ್ರತಿಕ್ರಿಯೆಗೆ ಜಿಲ್ಲಾಧಿಕಾರಿ ನಕಾರ ತೋರಿಸ್ತಾ ಇದ್ದಾರೆ. ಆರೋಪಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಭ್ರಷ್ಟರ ರಕ್ಷಣೆಗೆ ಏನಾದರೂ ನಿಂತಿದ್ದಾರಾ DC ಶಿಲ್ಪಾ ಶರ್ಮಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂತಂದ್ರೆ ವಿತ್ ಡಾಕ್ಯುಮೆಂಟ್ಸ್ ಅಕ್ರಮ ನಡೆದಿರೋದು ಬಯಲಿಗೆಳೆದಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಕೂಡ ನಾವು ಬಿತ್ತರಿಸಿದ್ವಿ. ಮತ್ತೊಂದು ಕಡೆ ಉಸ್ತುವಾರಿ ಸಚಿವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು, ಆದೇಶವನ್ನ ಕೊಟ್ಟಿದ್ರು. ಬಟ್ ಇಷ್ಟೆಲ್ಲ ಆದರೂ ಕೂಡ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಭ್ರಷ್ಟರ ರಕ್ಷಣೆಗೆ ಏನಾದರೂ ನಿಂತಿದ್ದಾರಾ DC ಶಿಲ್ಪಾ ಶರ್ಮಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಯ್ಯ, ಗೋಲ್ಮಾಲ್ ನಡೆದಿದೆ, ಟಾಯ್ಲೆಟ್ ನಿರ್ಮಾಣದ ಹೆಸರಲ್ಲಿ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಬಟ್ ಇಷ್ಟಾದರೂ ಕೂಡ ಎಲ್ಲೋ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಅವರ ರಕ್ಷಣೆಗೆ, ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರಾ ಅನ್ನುವಂಥ ಅನುಮಾನ ಜಾಸ್ತಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭುದೇವ್, ನಿಜವಾಗ್ಲೂ ಏನು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಏನು ಹಿಂದುಳಿದಿವೆ, ಈ ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕು ಅಂತ ಸರ್ಕಾರ ಪ್ರತಿ ವರ್ಷವೂ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡುತ್ತೆ. ಜೊತೆಗೆ ಈ ಜಿಲ್ಲೆಗಳಿಗೆ ಅನುದಾನ ಕೂಡ ಬಿಡುಗಡೆ ಮಾಡುತ್ತೆ. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ KKRDB ಮೂಲಕ ಬರ್ತಿರುವಂತಹ ಅನುದಾನ ಬೀದರ್ನಲ್ಲಿ ಸಾಕಷ್ಟು ಒಂದು ದುರುಪಯೋಗ ಆಗ್ತಾ ಇದೆ ಅಂತ ನಾವು ಖುದ್ದು ಕಳೆದ 2 ತಿಂಗಳಿಂದ ನಿರಂತರವಾಗಿ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ದಾಖಲೆ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಔರಾದ್ನಲ್ಲಿ ಸೋಲಾರ್ ಪ್ಯಾನೆಲ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿಯನ್ನ ಮಾಡಿದ್ರು. ಜೊತೆಗೆ ಏನು ಶೌಚಾಲಯ ನಿರ್ಮಾಣ ಹೆಸರಿನಲ್ಲೂ ಕೂಡ ಸಾಕಷ್ಟು ಒಂದು ಅವ್ಯವಹಾರ ಆಗಿತ್ತು. ಆ ಕುರಿತು ಸಾಮಾಜಿಕ ಹೋರಾಟಗಾರರು, ಸಾರ್ವಜನಿಕರ ಒಂದು ಹೇಳಿಕೆಯನ್ನ ಆಧರಿಸಿ ನಾವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದ ತಕ್ಷಣ ಅಲ್ಲೂ ಕೂಡ ಅದರಲ್ಲಿ ಅವ್ಯವಹಾರ ಕಂಡು ಬಂದಿತ್ತು. ಅಂತಂದ್ರೆ ಗ್ಯಾರಂಟಿ ನ್ಯೂಸ್ ಬೀದರ್ ಜಿಲ್ಲೆಗೆ KKRDB ಮೂಲಕ ಬರ್ತಿರುವಂತಹ ಹಣ ಯಾವ ರೀತಿ ದುರ್ಬಳಕೆ ಆಗ್ತಿದೆ ಅಂತ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇರುವಂತದ್ದು. ಈ ಕುರಿತು ಏನು ಔರಾದ್ನಲ್ಲಿ ಸೋಲಾರ್ ಪ್ಯಾನೆಲ್ ವಿಷಯ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸುದ್ದಿಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು, ಯಾವ ರೀತಿ KKRDB ಅನುದಾನ ದುರ್ಬಳಕೆ ಆಗ್ತಿದೆ ಅಂತ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಜನವರಿ 26ನೇ ತಾರೀಕು. ಅದಾದ ಬಳಿಕ ಏನು ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಟಾಯ್ಲೆಟ್ ಘಟಕ ನಿರ್ಮಾಣ ಮಾಡ್ಲಿಕ್ಕೆ 25 ಲಕ್ಷ ರೂಪಾಯಿ ಹಣವನ್ನ ಏನು ವೆಚ್ಚ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿ ಒಂದು 5 ಲಕ್ಷ ರೂಪಾಯಿ ಹಣ ಕೂಡ ಅಲ್ಲಿ ಖರ್ಚಾಗಿಲ್ಲ ಅನ್ನೋದು ಸಾರ್ವಜನಿಕರ ಮಾತಾಗಿತ್ತು. ಅಲ್ಲಿ ಹೋಗಿ ನಾವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದ್ರು ಅಲ್ಲೂ ಕೂಡ ಯಾವುದೇ ರೀತಿ ಉಪಯೋಗಕ್ಕೆ ಬಾರದ ಟಾಯ್ಲೆಟ್ ನಿರ್ಮಾಣ ಕೂಡ ಮಾಡಿರುವಂತದ್ದು KRDL ಅಧಿಕಾರಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ತನಿಖೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ರು ಕೂಡ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಯಾವುದೇ ರೀತಿ ಈ ಒಂದು ತನಿಖೆಯಲ್ಲಿ ಮಾಡ್ತಿಲ್ಲ ಅನ್ನೋದು ಕೂಡ ಸಾಕಷ್ಟು ಈಗ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಯಾವುದೇ ರೀತಿ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಿಲ್ಲ, ಇದಕ್ಕೆ ನಕಾರವನ್ನ ತೋರಿಸ್ತಾ ಇರುವಂತದ್ದು. ಇವರಿಗೆ ಆಸಕ್ತಿ ಇಲ್ಲ ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಗ್ತಿರುವಂತದ್ದು. ಸಾಕಷ್ಟು ಅನುದಾನ, ಕೋಟ್ಯಾಂತರ ರೂಪಾಯಿ ಅನುದಾನ ಈ ಜಿಲ್ಲೆಗಳಿಗೆ ಅಭಿವೃದ್ಧಿ ಆಗ್ಲಿ ಅಂತ ಬಂದರೂ ಕೂಡ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿಷ್ಕಾಳಜಿತನ, ಅವರ ಬೇಜವಾಬ್ದಾರಿತನದಿಂದ ಯಾವ ರೀತಿ ಜಿಲ್ಲೆ ಡೆವಲಪ್ಮೆಂಟ್ ಆಗುವುದಕ್ಕೆ ಹಿಂದಾಗ್ತಿದೆ ಅನ್ನೋದು ಕಾರಣ ಆಗ್ತಿರುವಂತದ್ದು. ಸಾಕಷ್ಟು ಜನ ಈ ಕುರಿತು ಬೀದರ್ನಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಸಾರ್ವಜನಿಕರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಏನಾಗಿದೆ, ಜನಪ್ರತಿನಿಧಿಗಳಿಗೆ ಏನಾಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಏನಾಗಿದೆ? ಕೋಟ್ಯಾಂತರ ರೂಪಾಯಿ ಬೀದರ್ ಜಿಲ್ಲೆಗೆ ಅನುದಾನ ಬರ್ತಾ ಇದೆ, ಆದ್ರೆ ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಂದ್ರೆ ಮಾಧ್ಯಮಗಳಲ್ಲಿ ವರದಿ
ಆದ್ರೂ ಕೂಡ ಈ ಕುರಿತು ತನಿಖೆ ಮಾಡ್ತಾ ಇಲ್ಲ, ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಡ್ತಿಲ್ಲ ಅಂತಂದ್ರೆ ಇದರಿಂದ ಯಾರಿದ್ದಾರೆ? ಜಿಲ್ಲಾಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಿದ್ದಾರಾ, ಸಚಿವರು ಕೂಡ ಇದರಲ್ಲಿ ಶಾಮೀಲಿದ್ದಾರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಉಸ್ತುವಾರಿ ಸಚಿವರ ಜವಾಬ್ದಾರಿ ಆಗುತ್ತೆ. ಈ ಒಂದು ಹಗರಣ ಆರೋಪ ಏನಿದೆ, ಈ ಒಂದು ಭ್ರಷ್ಟಾಚಾರದ ಆರೋಪ ಏನಿದೆ, ಈ ತನಿಖೆ ಮಾಡಬೇಕು, ಸಾರ್ವಜನಿಕರ ಮುಂದಿಡಬೇಕು. ಯಾವ ರೀತಿ ಈ ಒಂದು ಅವ್ಯವಹಾರ ಆಗಿದೆ ಅಂತ ಆರೋಪ ಇದೆ, ಆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಮತ್ತು ಏನು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ್ಬೇಕಾಗುತ್ತೆ. ಆದ್ರೆ ನಾವು ಕೂಡ ಅವರಿಗೆ ಸಂಪರ್ಕ ಮಾಡಿದ್ದಾಗ ಯಾವುದೇ ರೀತಿ KRDL ಹಗರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಅವರು ಮುಂದಾಗ್ತಿಲ್ಲ. ಹೀಗಾಗಿ ಸಾಕಷ್ಟು ಒಂದು ಅನುಮಾನ ಮೂಡ್ತಾ ಇದೆ. ಜಿಲ್ಲಾಧಿಕಾರಿಗಳ ಮೌನದ ಸುತ್ತ ಸಾಕಷ್ಟು ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಹೀಗಾಗಿ ಈಗಲಾದ್ರೂ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ಶಿವಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಒಂದು ಯಾವುದೇ ರೀತಿಯಾದಂಥ ಅಕ್ರಮ ನಡೆದಿಲ್ಲ ಅಂತ ಅಂದ್ರೆ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಬೇಕು. ಇಲ್ಲ, ಆ ಥರದ್ದು ಯಾವುದೇ ಅಕ್ರಮಗಳು ನಡೆದಿಲ್ಲ. ಒಂದು ವೇಳೆ ನಡೆದಿದ್ರೆ ತನಿಖೆಯನ್ನು ನಡೆಸಿ ಯಾರಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡಬೇಕು. ಬಟ್ ಎಲ್ಲೋ ಒಂದು ಕಡೆ ಇವರ ಮೌನ ಏನಿದೆ, ಆ ಮೌನದ ಸುತ್ತ ಈಗ ಅನುಮಾನದ ಹುತ್ತ ಬೆಳ್ಕೊಳ್ತಾ ಇದೆ. ಕಾರಣ, ಜನ ಈಗ ಸಹಜವಾಗಿ ಮಾತನಾಡ್ಕೊಳ್ತಾರೆ. ಬಹುಶಃ ಜಿಲ್ಲಾಧಿಕಾರಿಗಳದ್ದು ಕೂಡ ಇದರಲ್ಲಿ ಕೈವಾಡ ಇರಬೇಕು, ಅವರು ಕೂಡ ಇದರಲ್ಲಿ ಶಾಮೀಲಾಗಿರಬೇಕು, ಅಥವಾ ಅವರಿಗೂ ಒಂದಿಷ್ಟು ಕಮಿಷನ್ ಏನಾದರೂ ಹೋಗ್ತಾ ಇರ್ಬೋದು. ಈ ಥರದ್ದೆಲ್ಲ ಆಯಾಮದಲ್ಲಿ ಸಹಜವಾಗಿ ಜನ ಚರ್ಚೆ ಮಾಡ್ತಾರೆ. ಬಟ್ ಈಗ ಒಂದು ತಿಂಗಳ ಹಿಂದೆನೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತೇಳಿ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಯಾಕೆ ಬೀದರ್ನ ಜಿಲ್ಲಾಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.